ನನ್ನ ಕಾಲದಲ್ಲಿ 100 ಕೋಟಿ 200 ಕೋಟಿ ಮತ್ತು 100 ಕೋಟಿ ಅಂತ ಎಲ್ಲ ಹೇಳ್ಕೊಂಡವ್ರೆ. ಈ ಪ್ರಾಜೆಕ್ಟನ್ನು ಚರ್ಚೆಗೆ ಬಂದಿದ್ದು ನಿಜ. ಈ ಪ್ರಾಜೆಕ್ಟು ಟೇಕ್ ಆಫೇ ಆಗಲಿಲ್ಲ. ಅದಕ್ಕೆ ಕಾರಣ ವಿಧಾನಸಭೆ ಕಲಾಪದಲ್ಲಿ ನಾನು ಹೇಳಿದ್ದೀನಿ, 1ನೇ ತಾರೀಕು ಆಗಸ್ಟು 2007ನೇ ತಾರೀಕಿನಂದು 2007ನೇ ಇಸ್ವಿ 1ನೇ ತಾರೀಕು 8ನೇ ತಿಂಗಳು ಆಗಸ್ಟ್ ನಾನು ಹೇಳಿರ್ತಕ್ಕಂಥದ್ದು ಈ ಪ್ರಾಜೆಕ್ಟನ್ನು ಮುಂದುವರಿಸಲ್ಲ, ನಿಲ್ಲಿಸ್ತೀವಿ ಅಂತ ಹೇಳಿದ್ದೀನಿ. ವಿಧಾನಸಭೆ ಕಲಾಪದಲ್ಲೇ ಬಿಡದಿದ್ದು, ನಾನು ಅದಕ್ಕೆ ಕನ್ಫೈನ್ ಆಯ್ತಿರೋದು ಬಿಡದಿದ್ದಕ್ಕೆ. ಆಮೇಲೆ ನಾನು ರಾಜೀನಾಮೆ ಕೊಟ್ಟಿದ್ದು 9 ಅಕ್ಟೋಬರ್ 2007 ರಾಜೀನಾಮೆ ಕೊಟ್ಟಿರೋದು. DLFದು ಮತ್ತೆ ಮುಂದೆ ಟ್ರಾನ್ಸಾಕ್ಷನ್ ಆಗಿರೋದು ಯಾವತ್ತು? ಬಹುಶಃ 27-29ನೇ ತಾರೀಕು ಮೇಲೆ ಆಗಿದೆ, ಅಕ್ಟೋಬರು. ಅದು ರಾಜ್ಯಪಾಲರ ಆಡಳಿತ, ನವಂಬರ್ ತಿಂಗಳಲ್ಲಾಗಿರೋದು. ರಾಜ್ಯಪಾಲರ ಆಡಳಿತ ಇದ್ದಾಗ ನನಗೆ ಸಂಬಂಧ ಇಲ್ಲದೆ ಇರೋದು. ನಾನಲ್ಲಿ ವಿಧಾನಸಭೆಯಲ್ಲಿ ಆಗಸ್ಟ್ 1ನೇ ತಾರೀಕು ಈ ಪ್ರಾಜೆಕ್ಟನ್ನು ನಿಲ್ಲಿಸ್ತೀವಿ ಅಂತ ಭಾಷಣದಲ್ಲಿ ಹೇಳ್ಬಿಟ್ಟಿದ್ದೀನಿ. ಇವರೆಲ್ಲ ನನ್ನ ಮೇಲೆ ಗದಾಪ್ರಹಾರ ಮಾಡಿದ್ರಲ್ಲ, ನಿಂತೋಗಿದೆ. ಆಮೇಲೆ ಮುಂದೆ ಬಂದಂಥ ಸರ್ಕಾರಗಳು ಏನೇನು ಮಾಡ್ಕೊಂಡ್ರೆ, ಈಗ 2007 ನಾನು ಅಧಿಕಾರ ಹಿಡಿದಿರೋದು, ಇವತ್ತು ಎಷ್ಟು ವರ್ಷ ಆಯಿತು? 20 ವರ್ಷ ಆಯಿತು. 20 ವರ್ಷದಿಂದ ಏನು ಮಾಡ್ತಾಯಿದ್ರಿ? ಮಿಸ್ಟರ್ DK ಶಿವಕುಮಾರ್, ನಾನು ನಿಮ್ಮನ್ನು ಮುಖ್ಯಮಂತ್ರಿ ಅಂತ ನಾನು ಹೇಳಕ್ಕೆ ಸಿದ್ಧವೇ ಇಲ್ಲ. ಹೌದು, ಆ ರಾಜ್ಯಕ್ಕೆ ಇವತ್ತು ಅಂಥ ಚಿನ್ನದಂಥ ರಾಜ್ಯ ಅದು. ಈ ರಾಜ್ಯದ ಮುಖ್ಯಮಂತ್ರಿ ಅಂತ ಬಹುಶಃ ಜನವು ಇನ್ನೂ 170 ಭಾಗ ಜನ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ನನ್ನ ಅಭಿಪ್ರಾಯದಲ್ಲಿ. ಮುಖ್ಯಮಂತ್ರಿ ಅಂತ ಹೇಳಲ್ಲ. ಮಿಸ್ಟರ್ DK ಶಿವಕುಮಾರ್, ನೀವು ನನ್ನ ಮೇಲೆ ಏನು ಆಪಾದನೆ ಮಾಡ್ತಾಯಿದ್ದೀರಿ? ಇದೇನು ಪೇಪರ್ಗಳು ಇಟ್ಕೊಂಡು ಏನೋ ಪಾಪ ಹೇಳ್ತಾ ಇದ್ದೀರಿ. ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಬೇರೆ ಕೂರಿಸ್ಕೊಂಡಿದ್ರು, ಅವ್ರು ಬೇರೆ ಕಿವಿಲಿ ಏನು ಹೇಳ್ತಾನೆ ಇದ್ದರು. ಇಲ್ಲಿ ಪ್ರಶ್ನೆ, ಈ 20 ವರ್ಷದಲ್ಲಿ 2013 BJP ಸರ್ಕಾರ ಬಂದಿದ್ದು ಬಿಟ್ಬಿಡಿ, 2009 ಇರಲಿ, ಅವರೇನೋ ಟ್ರೈ ಮಾಡಿದ್ರು, 10ರಲ್ಲಿ ಮತ್ತೇನೋ ಜಾಗತಿಕ ಟೆಂಡರ್ ಕರೆದ್ರು, ಯಾರು ಬರಲಿಲ್ಲ. ಇದನ್ನೆಲ್ಲ ಹೇಳ್ತಾ ಹೋಗಿದ್ದೀರಿ. 13ಕ್ಕೆ ಮುಖ್ಯಮಂತ್ರಿಗಳು ಬಂದ್ರಲ್ಲಪ್ಪ ಸಿದ್ದರಾಮಯ್ಯನವರು, ನೀವು ಆ ಮಂತ್ರಿಮಂಡಲದಲ್ಲಿ ಮಂತ್ರಿ ಇದ್ರಲ್ಲ. ಇವತ್ತು ಇಷ್ಟು ತರಾತುರಿಲೇನು ಹೊರಟಿದ್ದೀರಿ ಇದನ್ನು ಮಾಡಬೇಕು ಅಂತ ಹೇಳಿ? ಯಾರಪ್ಪ ನಿಮಗೆ ತಲೆಗೆ ತುಂಬಿದವರು ಇದು ಮಾಡಬೇಕು ಅಂತ ಹೇಳಿ? ಈಗ ನೀವೇನು ಮುಖ್ಯಮಂತ್ರಿ ಆದಮೇಲೆ ಮಾಡಿಲ್ಲ, ಇದನ್ನು ನೀವು ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಇದಾಗಲೇ ಶುರು ಮಾಡ್ಕೊಂಬಿಡ್ರಿ ಬಂದಿದ್ದೀರಿ. ಈಗ ಹೊಸದಾಗಿ ನಿಮ್ಮ ಸರ್ಕಾರ ಬಂದು ಇದು ಮಾಡಕೊಳ್ಟ್ರಿ, ಅದನ್ನು ಹೊಟ್ಟೆ ಉರಿ ಪಟ್ಕೊಂಡು ರೈತರನ್ನ ಎತ್ಕಟ್ಟಿದ್ದೀವಿ, ಇದೆಲ್ಲ ಏನು ಹೇಳ್ತಾ ಇದ್ದೀರಿ? ಯಾವುದೇ ರೈತರನ್ನ ಎತ್ಕಟ್ತಕ್ಕಂಥ ಕೆಲಸ ನಾವು ಮಾಡಿಲ್ಲ. ರೈತರು ಸಂತೋಷವಾಗಿ ಮಾಡ್ತೀವಿ ಅಂದರೆ ಮಾಡ್ಕೊಳ್ಳಿ, ಹಿಡ್ಕೊಂಡಿರೋರು ಯಾರು ನಿಮ್ಮನ್ನ? ಈ 20 ವರ್ಷದಲ್ಲಿ ನೀವು ಈಗಾಗಲೇ ಒಂದು ಬಾರಿ ಮುಖ್ಯಮಂತ್ರಿಯಾಗಿ ಮಂತ್ರಿಯಾಗಿ ಅವತ್ತು ಕೈ ಹಾಕಲಿಲ್ಲ. ಅವತ್ತು ಕೆಲವು ಪ್ರೊಸೀಡಿಂಗ್ ಆಗಿದೆ. ಸಿದ್ದರಾಮಯ್ಯನವ್ರ ಕಾಲದಲ್ಲೂ ಪ್ರೊಸೀಡಿಂಗ್ ಮಾಡ್ಕೊಂಡವ್ರು ಅಧಿಕಾರಿಗಳು. ಕನಸಿನ ಕೂಸು ಅವೆಲ್ಲ ಇರಲಿ, ಆಮೇಲೆ ಆಗಲೂ ಕೈ ಹಾಕ್ದಂಥವ್ರು ಏನಿದೆ, ಯಾಕೆ ನಡೆಸ್ಕೊಂಬಂದ್ರಿ ಇದನ್ನು? ನಂತರ ನಾನು 2018 ಮುಖ್ಯಮಂತ್ರಿ ಆದೆ, 14 ತಿಂಗಳಿದ್ದೆ. ನಾನು ಈ ಕಾರ್ಯಕ್ರಮ ಮಾಡಲೇಬೇಕು ಅಂತ ನನ್ನದೇನಾದರೂ ಚಿಂತನೆ ಇಟ್ಟಿದ್ದರೆ ನಾನು 14 ತಿಂಗಳು ಮಾಡ್ತಿರಲಿಲ್ವಾ? 14 ತಿಂಗಳು ನನ್ನ ಜೊತೆಲೇ ಇದ್ದಾರಲ್ಲಪ್ಪ ನೀರಾವರಿ ಮಂತ್ರಿಯಾಗಿ. ಯಾವತ್ತಾದರೂ ಈ ವಿಷಯ ಬಂದು ಚರ್ಚೆ ಮಾಡಿದ್ರ? ಬಿಡದಿ ಪ್ರಾಜೆಕ್ಟ್ ಬಗ್ಗೆ ಚರ್ಚೆ ಮಾಡಿದ್ದು ಬಹುಶಃ ಬೆನಕನಹಳ್ಳಿ ಚರ್ಚೆ ಮಾಡಿರಬೇಕು. ಬೆನಗಾನಹಳ್ಳಿ ಅದು ಚರ್ಚೆ ಮಾಡಿರ್ಬೋದು. ಬೆನಗಾನಹಳ್ಳಿ ಡಿನೋಟಿಫಿಕೇಷನ್, ಅಯ್ಯೋ ನಾನು ಯಾಕಪ್ಪ ಮಾಡಲಿ ಡಿನೋಟಿಫಿಕೇಷನು? ನನಗೇನು ಜೈಲಿಗೆ ಹೋಗ್ಬೇಕಾ ನಾನು? ಮತ್ತೆ ಡಿನೋಟಿಫಿಕೇಷನ್ ಮಾಡಿ. ಆ ಬೆನಗಾನಹಳ್ಳಿ ಡಿನೋಟಿಫಿಕೇಷನ್ಗೆ ಮಾತಾಡಿದ್ದು ಬಂದು ನನ್ನ ಹತ್ರ, ಜ್ಞಾಪಕ ಮಾಡ್ಕೊಳ್ಳಿ.
ರೈತರ ಭೂಮಿದು ಡಿನೋಟಿಫಿಕೇಶನ್ ಬಗ್ಗೆ ನೀವು ಚರ್ಚೆ ಮಾಡಲೇ ಇಲ್ಲ ನನ್ನ ಹತ್ರ 18 ತಿಂಗಳಲ್ಲಿ. ಇಲ್ಲ ಬಿಡದಿ ಪ್ರಾಜೆಕ್ಟ್ ಬಗ್ಗೆನೇ ಚರ್ಚೆ ಮಾಡಲಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.